ನಾಳೆ 3 ಗಂಟೆಗೆ ಸಿಎಂ ರಾಜೀನಾಮೆಯನ್ನ ಕೊಡ್ತಾರೆ ಅನ್ಸುತ್ತೆ. 100% ಡಿಕೆಶಿ ಸಿಎಂ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅಂತ ಸಮಯ ಬಂದಿದೆ. ಈಗ ರಾಜೀನಾಮೆಯನ್ನ ಕೊಡೋಕೆ ಹೇಳಿದ್ದಾರೆ, ಕೊಡ್ತಾರೆ. ಹೊಸ ಸಿಎಂ ಬಂದಾಗ ನಮಗೆ ಅವಕಾಶವನ್ನ ಕೊಡಬೇಕು. ಹಳೆ ತಂಡದ 15 ಮಂತ್ರಿಗಳನ್ನ ಬದಲು ಮಾಡಬೇಕು. ಎಲ್ಲ ಶಾಸಕರು ಒಮ್ಮತದ ನಿರ್ಧಾರಕ್ಕೆ ಬರ್ತೀವಿ. 2 ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಸಿಎಂ ಅದನ್ನೇ ಹೇಳ್ತಾ ಇದ್ರು. ಒಂದೊಂದ್ಸಾರಿ ಹೇಳ್ತಾ ಇದ್ರು, ಇಲ್ಲ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಕೆಲವೊಂದು ಬಾರಿ ಹೇಳ್ತಾ ಇದ್ರು, ಇಲ್ಲ ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದಲಾಗಿರ್ತೀನಿ ಅಂತಾನು ಹೇಳ್ತಾ ಇದ್ರು. ಹಾಗಾದ್ರೆ ಏನಾಗುತ್ತೆ ನಾಳೆ ಅಂತ ಕಾದು ನೋಡಬೇಕಾಗಿದೆ. ನಾಳೆ ನನಗೆ ತಿಳಿದಂತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. CLP ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗ್ಲಿ ಸುದ್ದಿಯವರಾಗ್ಲಿ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಮ್ಗೆ ಇನ್ನೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. CLPಗೆ ನಾಳೆ ಬಂದ್ರೆ ನಾಳೆ ಎಲ್ಲರೂ ಫೋನ್ ಮಾಡಿ CLP MLAಗಳಿಗೆ ತಿಳಿಸ್ತೀವಿ. ಈ ನಿರೀಕ್ಷೆ ಇತ್ತ ಸರ್ ನಿಮ್ಗೆ? ಯಾರಿಗೂ ನಿರೀಕ್ಷಿಲ್ಲ, ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಸದ್ಯ ಸಂಪೂರ್ಣ ಪ್ರಯತ್ನ ಮಾಡ್ತಾರೆ, ಸಕ್ಸಸ್ ಆದಂತರ ಕಂತಿಗೆ ರೀಚೇಬಲ್ ಮಾಡೋ ಬದ್ದು ಈಗ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಓಕೆ, ಹೊಸ ಮುಖ್ಯಮಂತ್ರಿ ಇದ್ರೊಳಗೆ ಎಲ್ಲ ಹೊಸ ಮಂತ್ರಿಗಳು ಸೇರ್ಲೇಬೇಕಲ್ಲ. ಅದ್ರೊಳಗೆ ನಾವೆಲ್ಲ ಸೇರ್ಕೊಂತೀವಿ, ನಮಗೂ ಸೇರ್ಸ್ಬೋದು ಅಂತ ನಾವು ಆಸೆ ಇಟ್ಕೊಂಡಿವಿ. ನನ್ನ ಪ್ರಕಾರ ಹಳೆ ತಂಡನ ಒಂದು 15-20 ಜನಕ್ಕೆ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮಾಡ್ಲೇಬೇಕು, ಇಲ್ಲ ನಮ್ಗೆ ಜಾಗ ಸಿಗಲ್ವಲ್ಲ. ಖಾಲಿ ಜಾಗ ಆದಂತ ನಮ್ಗೆ ಸೀಟ್ ಸಿಗೋದು. ನಾವು ಖಾಲಿ ಮಾಡ್ಲೇಬೇಕು ಅಂತ ನಾವು ಹೇಳ್ತೀವಿ. ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಅರಿಕೆ ಏನಂದ್ರೆ, ಯಾರೇ ಹೊಸ ಮುಖ್ಯಮಂತ್ರಿ ಆದ್ರೂ ಕೂಡ ಅದೆಲ್ಲ ಕನ್ಸಿಡರ್ ಮಾಡ್ಬೇಕು, ಹೊಸ ಆದ್ಯತೆ ಕೊಡ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ಶಾಕಿಂಗ್ ಇಲ್ಲ, ಏನಿಲ್ಲ. ನಮ್ಮ ಪಕ್ಷದಾಗೆಲ್ಲ ಬೆಳವಣಿಗೆ ಆಗ್ತಾನೆ ಬೇಕಾದ ಸರಿ ಆಗಿದೆ. ಸಿದ್ದರಾಮಯ್ಯ ಹೈಕಮಾಂಡ್ ನಮ್ಮ ಅವತ್ತಿಂದ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಹೇಳಿದ್ರಂತೆ ರಾಜೀನಾಮೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ಆಯ್ತು ಅಂತ ಕೊಟ್ಟಿದ್ದಾರೆ. 50% ಆಗ್ಬೋದು ಅಂತ ಇದೆ, ನಿರೀಕ್ಷೆ ಇದೆ. ಇದೇ CLP ಕರೆದ್ರೆ ನಾವೆಲ್ಲ MLA ಒಗ್ಗಟ್ಟ ಇರ್ತೀವಿ. ಇನ್ನ ಮತ್ತಾಗಿ ಒಂದ್ ಹೆಸರು ಬರ್ತದೆ.